ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಇದು ತುಂಬ ದಿನ ಆಯಿತು ವಿಡಿಯೋ ಮಾಡಿ. ಇದು ಗಾನಾದು ಹೇರ್ ಕಟ್ಟಿಂಗ್ ಅಂತ ಮಾಡ್ಸೋಕ್ಕೆ ಹೋಗಿದ್ದು ಇಲ್ಲೇ ವಿಜ್ಞಾನ ನಗರದಲ್ಲಿ ನ್ಯಾಚುರಲ್ಸಲ್ಲಿ. ಅವಳು ತುಂಬ ದಿನದಿಂದ ಕೇಳ್ತಾಯಿದ್ಲು, ಅದಕ್ಕೆ ನಾನು ರಜಾ ಬರಲಿ ಅಂತ ಹೇಳಿದೆ. ಆದರೂ ಕೇಳಲಿಲ್ಲ. ಅಂದರೆ ಹೇರ್ ಕಟ್ ಅಂದರೆ ಕೆಳಗಡೆ ಸುಮ್ಮನೆ ಸ್ಟ್ರೈಟ್ ಕಟ್ ಅಷ್ಟೇ ಮಾಡಿಸಿದಷ್ಟೇ. ಫ್ರಂಟಲ್ಲಿ ಏನೋ ಕಟ್ ಮಾಡಿಸಿದ್ಲು, ಅದು ನನಗೇನಂತ ಗೊತ್ತಿಲ್ಲ ಹೆಸರು. ಚೆನ್ನಾಗಿದೆ ಅದು ಕಟ್ ಮಾಡಿಸಿ. ಅವಳದು ಲಾಂಗ್ ಹೇರ್ ಇದೆಯಲ್ಲ, ಅವಳಿಗೆ ಶಾರ್ಟ್ ಹೇರ್ ಮಾಡ್ಸೋಕ್ಕೆ ಇಷ್ಟ ಇಲ್ಲ. ಅದನ್ನೇ ಸ್ವಲ್ಪ ಕಟ್ ಮಾಡಿಸಿದ್ಲು ಅಷ್ಟೇ. ಆಮೇಲೆ ನಾನು ನಿಮ್ಗೆ ಹೇಳಿಲ್ಲ ಅನಿಸುತ್ತೆ, ನಮ್ಮದು ಆಫೀಸ್ ಇವಾಗ ಮುಂಚೆ ಇಲ್ಲಿ ಶೇರೂಟ್ ಹತ್ರ ಇತ್ತು. ಇವಾಗ ನಾವು ವಿಜ್ಞಾನ ನಗರದಲ್ಲಿ ಚೇಂಜ್ ಮಾಡಿದ್ವಿ, ಬೇರೆ ಆಫೀಸು, ಸ್ವಲ್ಪ ದೊಡ್ಡದು. ಪೂಜೆ ಮಾಡಿದ್ವಿ ಸಿಂಪಲ್ಲಾಗಿ. ಶಿಫ್ಟ್ ಮಾಡಿದ್ಮೇಲೆ ನಾವು ಹೋಗಿರಲಿಲ್ಲ, ಮತ್ತು ಗಾನನೂ ಆಫೀಸೇ ನೋಡಿರಲಿಲ್ಲ. ಅದಕ್ಕೆ ಅಲ್ಲೇ ಹತ್ರ ಅಲ್ಲ, ನೋಡ್ಕೊಂಬರೋಣ ಬಾ ಅಂದ್ಬಿಟ್ಟು ಹೋಗಿದ್ವಿ. ಹಾಗೆ ಮನೆಗೆ ನಮ್ಮ ಮನೆಯವರು ಡ್ರಾಪ್ ಮಾಡಬೇಕು ಅಂದ್ರಲ್ಲ, ನಡ್ಕೊಂಡು ಹೋಗಲ್ಲ ಅಂದ್ಲು ಗಾನ, ಅದಕ್ಕೆ ಡ್ರಾಪ್ ಮಾಡಲಿ ಅಂತ ಹೋಗಿದ್ವಿ. ಅದಾದಮೇಲೆ ನನ್ನ ಫ್ರೆಂಡ್ ಮಕ್ಕಳದು ಶ್ರೀಮಂತ ಇತ್ತು, ಅದಕ್ಕೆ ಡ್ರೈ ಫ್ರೂಟ್ಸ್ ಗಿಫ್ಟ್ ಏನು ಕೊಡೋದು ಅಂತ ಯೋಚನೆ ಮಾಡ್ತಾಯಿದ್ವಿ ಫ್ರೆಂಡ್ಸ್ ಎಲ್ಲ. ಆವಾಗ ಸೀರೆ ಆ ಥರ ಎಲ್ಲ ಕೊಟ್ಟರೆ ಅದು ಕೆಲವ್ರು ಯೂಸ್ ಮಾಡ್ತಾರೆ, ಕೆಲವ್ರು ಮಾಡಲ್ಲ. ಅದಕ್ಕೆ ಪ್ರೆಗ್ನೆಂಟ್ ಇರೋದ್ರಿಂದ ಡ್ರೈ ಫ್ರೂಟ್ಸ್ ಎಲ್ಲ ಕೊಟ್ಟರೆ ಅವರು ತಿಂತಾರಲ್ಲ, ಅದಕ್ಕೋಸ್ಕರ ಎಲ್ಲ ಥರ ಡ್ರೈ ಫ್ರೂಟ್ಸ್ನೇ ಗಿಫ್ಟ್ ಪ್ಯಾಕ್ ಮಾಡಿಸಿದ್ವಿ. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಹೋಗಿದ್ವಿ. ಇಲ್ಲಿ ಹೋಲ್ಸೇಲ್ ಡ್ರೈ ಫ್ರೂಟ್ಸು ಚೆನ್ನಾಗಿದೆ. ಏನೋ ಯೂನಿಕಾನ್ ಡ್ರೈ ಫ್ರೂಟ್ಸ್ ಅಂತ ಏನೋ ಶಾಪ್ ಇದೆ ಅಲ್ಲೇ ಆಫೀಸ್ ಹತ್ರನೇ. ನಾವಿದೆ ಫಸ್ಟ್ ಟೈಮ್ ಹೋಗಿದ್ದು. ರೀಸನಬಲ್ಲು, ಚೆನ್ನಾಗಿದೆ. ನೆಕ್ಸ್ಟ್ ಟೈಮ್ ಹೋದರೆ ಇಲ್ಲೇ ತೊಗೊಬೇಕು ನೋಡಿ, ಆ ಥರನೇ ನಾವು ಗಿಫ್ಟ್ ಕೊಟ್ಟಿದ್ದು. ಇವಾಗ ನಾವು ರಿಲಯನ್ಸಲ್ಲೆಲ್ಲ ಹೋದರೆ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಇಲ್ಲಿ ಹೋಲ್ಸೇಲು. ಅದಾದಮೇಲೆ 1 ವೀಕ್ ಆದಮೇಲೆ ಮತ್ತೆ ಧೃತಿನೂ ಹೇರ್ ಕಟ್ ಮಾಡಿಸ್ಬೇಕು ಅಂದ್ಲು. ಅವಳಿಗೆ ತುಂಬ ಹೇರ್ ಫಾಲ್ ಆಗ್ತಾಯಿದೆ, ಅದು ಏನಂತ ಗೊತ್ತಿಲ್ಲ. ಅವಳದು ತುಂಬ ತಿಕ್ಕಾಗಿತ್ತು ಹೇರು, ಅವಳದು ಲಾಂಗ್ ಹೇರೇ. ಅವಳಿಗೆ ಕಟ್ ಮಾಡ್ಸೋಕ್ಕೆ ಇಷ್ಟ ಇರಲಿಲ್ಲ, ಅದೇನಂತ ಗೊತ್ತಾಗಲಿಲ್ಲ, ತುಂಬ ಹೇರ್ ಫಾಲ್ ಆಗ್ತಿತ್ತು. ಅದಕ್ಕೆ ಅವಳು ಸ್ಟೆಪ್ ಕಟ್ ಮಾಡಿಸ್ತೀನಿ ಅಂತ ಹೇಳಿದ್ಲು. 10th ಇದ್ದಿದ್ದರಿಂದ ನಾವೇನು ಮಾಡಿಸಿರ್ಲಿಲ್ಲ ನೋಡಿ. ಅದಾದಮೇಲೆ ಸ್ಟೆಪ್ ಕಟ್ ಮಾಡಿದ್ಲು, ಚೆನ್ನಾಗಿದೆ. ತುಂಬ ಶಾರ್ಟ್ ಮಾಡಿಸಿಲ್ಲ, ಲಾಂಗೇ ಇದೆ. ಅದೇ ನೋಡಿ ತುಂಬ ಸಣ್ಣಕ್ಕಾಗ್ಬಿಟ್ಟಿದೆ. ಅದಾದ ನೆಕ್ಸ್ಟ್ ಡೇ ಥರ್ಸ್ಡೇ ಶ್ರೀಮಂತ ಇತ್ತು ರಾಮಮೂರ್ತಿ ನಗರ ಅಲ್ಲಿ. ನಾವು ಫ್ರೆಂಡ್ಸ್ ಎಲ್ಲ ಹೋಗಿದ್ವಿ. ಎಲ್ಲರೂ ತುಂಬ ಹೊತ್ತು ಮಾತಾಡ್ಕೊಂಡು ಕೂತಿದ್ವಿ. ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಜೊತೆ ಎಲ್ಲ ಆಚೆ ಹಿಂಗೆ ಫಂಕ್ಷನ್ ಆ ಥರ ಎಲ್ಲ ಪಾರ್ಟಿಗೆ ಹೋಗೋದು. ಅವರೊಂದು ಟ್ರೀ ಥರ ಇಟ್ಟಿದ್ರು, ಅಲ್ಲಿ ಬ್ಲೂ ಆ್ಯಂಡ್ ಪಿಂಕು ಅಂದರೆ ಗರ್ಲ್ ಆ್ಯಂಡ್ ಬಾಯ್ ಅನ್ನೋದು ನಾವು ಪೇಂಟ್ ಕೊಡ್ತಾರೆ, ಅದನ್ನಲ್ಲಿ ಹೇಳಬೇಕು ಯಾರಿಗೆ ಯಾವ್ಯಾವ ಕಲರು ಹಾಕ್ತಾರೆ. ಪಿಂಕ್ ಹಾಕಿದ್ರೆ ಗರ್ಲ್ ಅಂತ, ಬ್ಲೂ ಹಾಕಿದ್ರೆ ಬಾಯ್ ಅಂದ್ಬಿಟ್ಟು. ನಾನು ಬ್ಲೂ ಹಾಕಿದೆ. ಆಲ್ಮೋಸ್ಟ್ ತುಂಬ ಜನ ಬ್ಲೂನೇ ಹಾಕಿದ್ದಾರೆ, ಪಿಂಕ್ ಸ್ವಲ್ಪ ಕಡಿಮೆ. ನನ್ನ ಫ್ರೆಂಡ್ಸ್ ಎಲ್ಲ ಪಿಂಕೇ ಹಾಕಿದ್ರು. ಯಾರಿಗೆ ಗೊತ್ತಿರುತ್ತೆ ಹೆಣ್ಮಗು ಆಗುತ್ತೋ ಗಂಡು ಮಗು ಆಗುತ್ತೋ ಅಂತ, ಯಾರಿಗೂ ಗೊತ್ತಿರಲ್ಲ. ಚೆನ್ನಾಗಿತ್ತು. ಅದೆಲ್ಲ ಮುಗಿಸ್ಕೊಂಡು ಇವರು ನೋಡಿ ಕ್ಲಾರಾ ಆಂಟಿ ಅಂತ, ಅವರು ಮುಂಚೆ ಇಲ್ಲೇ ಇದ್ದರು ನಮ್ಮ ಏರಿಯಾದಲ್ಲಿ, ಇವಾಗ ಬೇರೆ ಕಡೆ ದೇವನಹಳ್ಳಿ ಸೈಡ್ ಹೋದರು. ಅವರು ಬಂದಿದ್ದರು. ಅವರು ತುಂಬ ದಿನ ಆಗಿತ್ತು ಮೀಟ್ ಮಾಡಿ. ನಾವೊಂದು 5-6 ಜನ ಫ್ರೆಂಡ್ಸು ಹೋಗಿದ್ವಿ. ನಮ್ಮ ಫ್ರೆಂಡ್ಸ್ ಎಲ್ಲ ನಾವು ಕಿಟ್ಟಿ ಪಾರ್ಟಿ ಮಾಡೋ ಫ್ರೆಂಡ್ಸು ನಮ್ಮ ಏರಿಯಾದಲ್ಲೇ, ಅಂದರೆ ನಾವಿರೋ ನಮ್ಮ ರೋಡಲ್ಲೇ ಎಲ್ಲರೂ ಇರೋದು. ಇದೆಲ್ಲ ಮುಗಿಸ್ಕೊಂಡು ಬಂದ್ವಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.